ನಮಸ್ತೆ ವೀಕ್ಷಕರೇ, ಎಲ್ಲ ಗೃಹಲಕ್ಷ್ಮಿಯರಿಗೂ ಕೂಡ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಕಾಯ್ತಾ ಇದೆ. ಅದೇನು ಅಂತ ಅಂದರೆ 22 ಲಕ್ಷ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣವನ್ನು ಬಂದ್ ಮಾಡಲಾಗ್ತಾ ಇದೆ. ಈ ಲಿಸ್ಟ್ನಲ್ಲಿ ನೀವು ಕೂಡ ಇರ್ತೀರಾ ಇಲ್ವಾ, ನೀವೇ ಚೆಕ್ ಮಾಡ್ಕೊಳ್ಬೇಕು. ನಾನು ಅದನ್ನು ಹೇಳ್ತೇನೆ ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋ ಅಂಥದ್ದು, ಯಾಕೆ ಗೃಹಲಕ್ಷ್ಮಿ ಹಣ ಅನ್ನುವಂಥದ್ದು ಈ 22 ಲಕ್ಷ ಮಹಿಳೆಯರಿಗೆ ನಿಂತೋಗ್ತಾ ಇರುವಂಥದ್ದು. ಕೇವಲ ಗೃಹಲಕ್ಷ್ಮಿ ಹಣ ಮಾತ್ರ ಅಲ್ಲ, ಬದಲಾಗಿ BPL ರೇಷನ್ ಕಾರ್ಡ್ಗಳು ಕೂಡ ಕ್ಯಾನ್ಸಲ್ ಆಗ್ತಾ ಇದ್ದಾವೆ. ಸ್ವತಃ CM ಸಿದ್ದರಾಮಯ್ಯನವರೇ ಅಧಿಕೃತ ಘೋಷಣೆಯನ್ನು ಕೂಡ ಇದರ ಕುರಿತಾಗಿ ನೀಡಿರುವಂಥದ್ದು. ಇಲಾಖೆಗಳಿಗೂ ಕೂಡ ತಿಳಿಸಿರುವಂಥದ್ದು ಈ ಒಂದು ರೇಷನ್ ಕಾರ್ಡ್ಗಳನ್ನು ಮತ್ತು ಗೃಹಲಕ್ಷ್ಮಿ ಹಣವನ್ನು ಕ್ಯಾನ್ಸಲ್ ಮಾಡಿ ಇಂತಹ ಮಹಿಳೆಯರಿಗೆ ಅಂತ. ಯಾಕೆ ಅಂತ ಅಂದರೆ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಆದರೆ ಅದಕ್ಕೂ ಮುಂಚೆ ನೋಡಿ ಸ್ನೇಹಿತರೆ, ನಮ್ಮ ಒಂದು ಚಾನಲ್ ಒಳಗಡೆ ಬೇಕಾಗಿರುವಂತಹ ನಿಜ ಸುದ್ದಿಗಳು, ನಿಜ ಮಾಹಿತಿಗಳನ್ನು ಮಾತ್ರ ನಾವು ಅಪ್ಲೋಡ್ ಮಾಡುವಂಥದ್ದು. ಹಾಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದು ಲೈಕ್ ಮಾಡಿ, ಸೊ ದಟ್ ಹೆಚ್ಚು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಾವು ನಿಮಗೆ ತಲುಪಿಸೋದಕ್ಕೆ ಸಾಧ್ಯ ಆಗುತ್ತೆ. ನಮಗೂ ಕೂಡ ಬೆಂಬಲ ಸಿಕ್ಕಿದ ರೀತಿ ಆಗುತ್ತೆ ಸ್ನೇಹಿತರೆ. ಈಗಾಗಲೇ ಕರ್ನಾಟಕದಲ್ಲಿ 1,20,00,000ಕ್ಕಿಂತ ಅಧಿಕ BPL ಮತ್ತು APL ರೇಷನ್ ಕಾರ್ಡ್ಗಳು ಇದ್ದಾವೆ, ಅದು ಕೂಡ ಗೊತ್ತು. ಆದರೆ ಅದರಲ್ಲಿ ಅನರ್ಹ ರೇಷನ್ ಕಾರ್ಡ್ಗಳು ಕೂಡ ಇರುವಂಥದ್ದು. ಗೃಹಲಕ್ಷ್ಮಿ ಹಣವನ್ನು ಪಡ್ಕೊಳ್ಳೋದಕ್ಕೆ ಅರ್ಹತೆ ಇಲ್ಲದವರು ಕೂಡ ಗೃಹಲಕ್ಷ್ಮಿ ಹಣವನ್ನು ಪಡ್ಕೊಳ್ತಿದ್ದಾರೆ. 2,000 ರೂಪಾಯಿ ಪ್ರತಿ ತಿಂಗಳು ಅಂದರೆ ಸುಮ್ಮನೆ ಅಲ್ಲ ಅಲ್ವಾ. ಹಾಗಾಗಿ ಅನರ್ಹರು ಯಾರಿದ್ದಾರೋ ಅವರಿಗೆಲ್ಲ ಕೂಡ ಗೃಹಲಕ್ಷ್ಮಿ ಹಣವನ್ನು ಕೊಡೋ ಅಂಥದ್ದು ಬೇಡ ಅಂತಾನೆ CM ಸಿದ್ದರಾಮಯ್ಯನವರು ಹೇಳಿರೋ ಅಂಥದ್ದು. ಹಾಗಾಗಿ ಬೇರೆ ಬೇರೆ ಇಲಾಖೆಗಳು ಇದೇ ಒಂದು ಹಾದಿಯಲ್ಲಿ ನಡೀತಾ ಇರುವಂಥದ್ದು. ಅನರ್ಹರಾಗಿರುವಂತಹ ರೇಷನ್ ಕಾರ್ಡ್ಗಳನ್ನು ತೆಗೆದಾಕ್ತಾ ಇರುವಂಥದ್ದು. ಹಾಗಾದರೆ ಯಾವೆಲ್ಲ ಮಾಹಿತಿಗಳನ್ನು ತಗೊಂಡು ನಿಮ್ಮ ರೇಷನ್ ಕಾರ್ಡ್ಗಳನ್ನು ತೆಗೆದಾಕ್ತಿರೋ ಅಂಥದ್ದು ಮತ್ತು ಗೃಹಲಕ್ಷ್ಮಿ ಹಣವನ್ನು ತೆಗಿತಾರೆ ಅನ್ನುವಂಥದ್ದನ್ನು ನೋಡೋಣ. ನಂಬರ್ 1, ನಿಮಗೆ ಗೊತ್ತು, GST ಪೇಯರ್ಸ್ ಏನಾದರೂ ಆಗಿರ್ತೀರಾ ನೀವು ಅಂತ ಅಂದರೆ ಖಂಡಿತವಾಗ್ಲೂ BPL ರೇಷನ್ ಕಾರ್ಡ್ ಅನ್ನುವಂಥದ್ದು ಕ್ಯಾನ್ಸಲ್ ಆಗೇ ಆಗತ್ತೆ. 16, 17, 18ನೇ ಕಂತಿನ ಹಣವನ್ನು ಕೊಡೋವಾಗ ಇದನ್ನು ಚೆಕ್ ಮಾಡಲಿಲ್ಲ, ರೇಷನ್ ಕಾರ್ಡ್ ಆಗಿರಲಿ, ಈ ಅರ್ಹತೆಗಳನ್ನು ಆಗಿರಲಿ. ಆದರೆ ಇವಾಗ ಚೆಕ್ ಮಾಡ್ತಾ ಇರೋವಂಥದ್ದು ಕಳೆದ ವರ್ಷ ಅಲ್ಲ, 2023ರಿಂದ ಕೂಡ ಮಾಡ್ತಾ ಇದ್ದರು. ಅಂದರೆ ವಜಾ ಮಾಡುವಂಥದ್ದು ರೇಷನ್ ಕಾರ್ಡ್ಗಳನ್ನು ಈ ಒಂದು ಪ್ರಕ್ರಿಯೆಯಲ್ಲೂ ಕೂಡ ತೊಡಗಿಕೊಂಡಿದ್ರು ಅಂತಲೇ ಹೇಳ್ಬೋದು. ಜೂನಿಂದ ಡಿಸೆಂಬರ್ವರೆಗೂ ಕೂಡ ಇದೇ ರೀತಿಯಾಗಿ ಮಾಡಿಕೊಂಡು ಬಂದರು ಯಾರ್ಯಾರೆಲ್ಲ ಅನರ್ಹರು ಇದ್ದಾರೆ ಅಂತ. ಸೊ ಟ್ಯಾಕ್ಸನ್ನು ಯಾರು ಕಟ್ತಾ ಇರ್ತೀರಾ, ಮತ್ತು ಸರ್ಕಾರಿ ನೌಕರಿಯನ್ನು ಮಾಡ್ತಾ ಇರೋವಂಥವ್ರು, ಮತ್ತು ಹೆಚ್ಚು ಬೈಕ್ಗಳನ್ನು ಆಗಿರಲಿ ಅಥವಾ ಕಾರ್ಗಳನ್ನು ಆಗಿರಲಿ ಸ್ವಂತ ಉಪಯೋಗಕ್ಕಾಗಿ ತಗೊಂಡಿರೋವಂಥವ್ರಾಗಿರಲಿ, ಮತ್ತು ಹಳ್ಳಿ ಕಡೆ 3 ಎಕರೆಗಿಂತ ಹೆಚ್ಚು ಹೊಲ ಗದ್ದೆಗಳನ್ನು ಹೊಂದಿರೋ ಅಂಥವ್ರಿಗಾಗಿರಲಿ, ನಗರ ಪ್ರದೇಶದಲ್ಲಿ 1000 ಚದರ ಮೀಟರ್ಗಿಂತ ಹೆಚ್ಚು ಜಾಗದಲ್ಲಿ ಸ್ವಂತ ಮನೆ ಇದೆ ನಿಮ್ಮ ಹೆಸರಲ್ಲಿ ಅಂತ ಅಂದರೆ ಅವ್ರಿಗೂ ಕೂಡ ಗೃಹಲಕ್ಷ್ಮಿ ಹಣ ಅನ್ನುವಂಥದ್ದು ಬಂದಾಗುತ್ತೆ. ಮತ್ತು ವಾರ್ಷಿಕವಾಗಿ ಆದಾಯ 1 ಲಕ್ಷಕ್ಕಿಂತ ಮೇಲೆ ಇತ್ತು ಅಂದರೆ ಇಂಥವರಿಗೆಲ್ಲ ಕೂಡ ಗೃಹಲಕ್ಷ್ಮಿ ಹಣವನ್ನು ಕ್ಯಾನ್ಸಲ್ ಮಾಡಲಾಗ್ತಾ ಇದೆ. ಸೊ ಇದರಲ್ಲಿ ನೀವು ಕೂಡ ಯಾವುದಾದ್ರೂ ಒಂದು ಇದ್ದೀರಾ ಅಂತ ಅಂದರೆ ನಿಮಗೂ ಕೂಡ BPL ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುವಂತಹ ಚಾನ್ಸಸ್ ಇರುತ್ತೆ. BPLನಿಂದ APLಗೂ ಕೂಡ ಕನ್ವರ್ಟ್ ಮಾಡಬಹುದು ಅಂತಲೇ ಹೇಳ್ಬೋದು. ಮತ್ತು ಗೃಹಲಕ್ಷ್ಮಿ ಹಣ ಅನ್ನುವಂಥದ್ದು ಸಾಕಷ್ಟು ತಿಂಗಳಿನಿಂದ ಬಂದಿಲ್ಲ ಅಂತ ಅಂದರೆ, ಬಾಕಿ ಇದೆ ಅಂತ ಅಂದರೆ ಚೆಕ್ ಮಾಡ್ಕೊಳ್ಳಿ, ನಿಮ್ಮಲ್ಲೂ ಕೂಡ ಈ ರೀತಿಯಾದಂಥದ್ದು ಏನಾದರೂ ಇದೆಯಾ ಅಂತ. ಸೊ ಮಾಹಿತಿ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ, ಎಲ್ಲಿವರೆಗೂ ಗೃಹಲಕ್ಷ್ಮಿ ಹಣ ನಿಮಗೆ ಬಂದಿದೆ ಅನ್ನುವಂಥದ್ದು ಕೂಡ ಕಮೆಂಟ್ ಮಾಡಿ ತಿಳಿಸಿ. Thank you for watching.